ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸ್ವಿಫ್ಟ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. VXI ಪೆಟ್ರೋಲ್ ಇಂಜಿನ್ ಗಾಡಿ ಸೇಲಿ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾಗೂ ಫೇಸ್ಬುಕ್ ಕಡೆಯಿಂದ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಎಲ್ಲ ಕಡೆ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಸರ್ ಗಾಡಿ ಬಂದು ಸ್ವಿಫ್ಟ್ VXI ಪೆಟ್ರೋಲ್ ಇಂಜಿನಾ? ಹೌದು ಸರ್, ಪೆಟ್ರೋಲ್ ಇಂಜಿನ್. ಓಕೆ, ಎಷ್ಟು ಸರ್ ಮಾಡಲದು? ಮಾಡಲು ಬಂದು 2015 ಸರ್, 15. ಓಕೆ, ಓನರ್ ಎಷ್ಟು ಜನ? ಓನರ್ ಸೆಕೆಂಡ್ ಓನರ್ ನಾವೇ ಸರ್. ಓಕೆ, ಎಷ್ಟು ಹೊಡಿ ಸರ್ ಗಾಡಿ? ಗಾಡಿ 75,000 ಕಿಲೋಮೀಟರ್ ಓಡಿದೆ ಸರ್. ಏನು ಶೋರೂಮ್ ಟ್ರಕ್ಕ ಹೊರಗಡೆನಾ ಸರ್? ಶೋರೂಮ್ ಟ್ರ್ಯಾಕರ್ ಇದೆ ಸರ್, ಜಿನಿಯನ್ ಆಗಿದೆ ವೆಹಿಕಲ್. ಬಂಪರ್ ಮಾತ್ರ ಸ್ವಲ್ಪ ಲೈಟಾಗಿ ಸ್ಕ್ರಾಚ್ ಆಗಿದೆ ಲೆಫ್ಟಲ್ಲಿ. ಹಾಂ. ಅದು ಬಿಟ್ರೆ ಗಾಡಿ ಯಾವುದೇ ರೀತಿ ಸ್ಕ್ರಾಚ್ ಇಲ್ಲ, ಯಾವುದೇ ರೀತಿ ರಿಪ್ಲೇಸ್ಮೆಂಟ್ ಯಾವುದು ಮಾಡಿಲ್ಲ. ಓಕೆ, ಅಂದರೆ ಡೆಂಟು ಸ್ಕ್ರಾಚು ಟಿಂಕರ್ ಕೆಲಸ ಏನು ಇಲ್ಲ? ಏನೂ ಇಲ್ಲ ಸರ್. ಓಕೆ, ಇಂಜಿನ್ ಸರ್? ಇಂಜಿನ್ ಸರ್ ಚೆನ್ನಾಗಿದೆ ಸರ್. ಅದೇ 75,000 ಕಿಲೋಮೀಟರ್ ಓಡಿದೆಯಾ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ ಹಂಗಾರೆ. ಹೌದು. ಓಕೆ, ಪೆಟ್ರೋಲ್ ಒಂದೇನಾ? ಹಾಂ, ಪೆಟ್ರೋಲ್ ಒಂದೇನೆ ಸರ್ ಅದು. ಓಕೆ, ಮೈಲೇಜ್ ಎಲ್ಲ ಒಂದು 18 ಬರ್ಬೋದಾ ಸರ್? ಸರ್ 18ರಿಂದ 19 ಮೈಲೇಜ್ ಬರ್ತಾ ಇದೆ ಸರ್ ನನಗೆ. ಓಕೆ, ಗಾಡಿದು ಇನ್ಸೂರೆನ್ಸು? ಇನ್ನೂ 7 ಮಂತ್ ವ್ಯಾಲಿಡಿಟಿ ಇದೆ ಸರ್. 7 ತಿಂಗಳಿದೆಯಾ? ಇನ್ನು 7 ತಿಂಗಳಿದೆ. ಟೈರ್ಗಳು ಸರ್? ಟೈರ್ಗಳು ಆಲ್ಮೋಸ್ಟ್ 70% ಇದೆ ಸರ್. ಈಗ ಆಗ್ತಾ ಒಂದು 15,000 ಕಿಲೋಮೀಟರ್ ಓಡಿಸಿದ್ದೀನಿ ನಾನು. ಹಾಂ ಹಾಂ ಹಾಂ. ಓಕೆ, ಒಳಗಡೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಏನೂ ಮಾಡ್ತಿಲ್ಲ ಸರ್, ಶೋರೂಮಿಂದ ಹೇಗೆ ಬಂದಿದ್ದ ಗಾಡಿ ಹಾಗಿದೆ. ಇಂಟೀರಿಯರ್ಸ್ ಎಲ್ಲ ಓಕೆ ಇದೆಯಾ? AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೀಟ್ ಕವರ್ಸು ಎಲ್ಲ ಚೆನ್ನಾಗಿದೆ ಸರ್. ಏನು ಖರ್ಚಿಲ್ಲ ಹಂಗಾರೆ ಗಾಡಿದು? ಯಾವುದು ಖರ್ಚಿಲ್ಲ ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ? ಫೈನಾನ್ಸು ಸರ್ ಸ್ವಲ್ಪ ಇದೆ, ಕ್ಲಿಯರ್ ಮಾಡ್ಕೊಡ್ತೀನಿ. ಅಂದರೆ ಇವಾಗ ಸ್ವಲ್ಪ ಲೋನ್ ಇದೆ, ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀರಿ ನೀವು? ಹೌದು, ಒಂದು 6 ಮಂತ್ ಲೋನ್ ಇದೆ. ಓಕೆ ಅಂತ ಹೇಳಿದ್ರೆ ಅವಾಗಲೇ ಅವ್ರನ್ನ ಕರ್ಕೊಂಡು ಡೈರೆಕ್ಟಾಗಿ ಕರ್ಕೊಂಡೋಗಿ ಕ್ಲಿಯರ್ ಮಾಡಿಬಿಟ್ಟು NOC ತೆಕ್ಕೊಟ್ಬಿಡ್ತೀನಿ. ಓಕೆ, ಈಗ ಡಾಕ್ಯುಮೆಂಟ್ಸು ನಿಮ್ಮ ಕಡೆದು ಒರಿಜಿನಲ್ಲು? ಒರಿಜಿನಲ್ ಇದೆ. ಓಕೆ, ಎಲ್ಲಿರೋ ಸರ್ ಗಾಡಿದು? ಗಾಡಿ ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣ ಅಲ್ಲೇನಾ? ಹೌದು. ಓಕೆ, ಅಕ್ಕಪಕ್ಕ ಏನು ಹಳ್ಳಿ ಯಾವುದೂ ಇಲ್ಲ? ಬರ್ಗೂರ್ ಹ್ಯಾಂಡ್ ಪೋಸ್ಟ್ ಅಂತ ಹೇಳಿ. ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ ರೇಟು ಸರ್ 4 ಲಕ್ಷ ಹೇಳ್ತೀವಿ. ಒಂದು 380ಕ್ಕೆ ಬಂದರೆ 370 ಬಂದರೆ ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಓಕೆ, ಬಂದಾಗ ಇನ್ನೂ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ? ಬರಲಿ ಸರ್, ಆಯಿತು. ಓಕೆ, ನೋಡೋಣ ಮಾಡ್ಕೊಂಡು. ಒಳ್ಳೆ ಗಾಡಿ ಚೆನ್ನಾಗಿದೆ ಸರ್, ಏನಾಗಿದೆ. ಓಕೆ, ನಂಬರ್ ಇದೆಯಲ್ಲ ಸರ್? ಹಾಂ ಸರ್, ಹೌದು, ಇದೇ ನಂಬರು. ಓಕೆ ಸರ್.